ಒಂದು ಆಕರ್ಷಣೆಯ ಕೇಂದ್ರ ಮಾತ್ರ ಅಲ್ಲ, ಮಾಹಿತಿಯನ್ನು ಕೊಡುವಂತ ಕೇಂದ್ರ ಆಗಿ ಪರಿವರ್ತನೆ ಆಗ್ತಾ ಇದೆ. ಕೃಷಿಗೆ ಆದ್ಯತೆ ಕೊಡುವಂತ ಮಠ ಅದು ಸುತ್ತೂರು ಮಠ ಅನ್ನುವಂತ ಹೆಮ್ಮೆ ನಮ್ಮೆಲ್ಲರದು. ಕೃಷಿಕರ ಯಾವುದೇ ಸಮಸ್ಯೆ ಇದ್ದರೆ ಕೂಡ ಸ್ವಾಮೀಜಿಯವರು ನೇರ ಅದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಕೃಷಿಕರ ಸಮಸ್ಯೆ ಇಂಥದ್ದು ಇದೆ ಅಂತ ಹೇಳಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂತ ಸ್ವಾಮೀಜಿ ಅದು ಸುತ್ತೂರು ಮಠದ ಸ್ವಾಮೀಜಿ ಅನ್ನುವಂತ ಹೆಗ್ಗಳಿಕೆ ಕೂಡ ಸ್ವಾಮೀಜಿಯವರಿಗೆ ಇದೆ. ಇವತ್ತು ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನವನ್ನ ಬಹಳ ಖುಷಿಯಿಂದ ನಾವೆಲ್ಲರೂ ಸೇರಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅತ್ಯಂತ ಶಿಸ್ತಿನಿಂದ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡುವಂತ ಮಠ ಅದು ಸುತ್ತೂರು ಮಠ. ಇವತ್ತು ಕೃಷಿ ಮೇಳದಲ್ಲಿ ಕೂಡ ಇಲ್ಲಿ ಯಾವ ರೈತರು ನೀವು ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಕೂಡ ಮಾಹಿತಿಯನ್ನು ಕೊಡುವಂತ ಒಂದು ಕೇಂದ್ರ ಇದಾಗಿದೆ. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ರೈತರಿಗೆ ಮಾಹಿತಿಯನ್ನು ಕೊಡಬೇಕು, ಒಂದಷ್ಟು ಉದ್ಯೋಗವನ್ನು ಹೆಚ್ಚಿಸಬೇಕು, ಅಂಗಡಿಗಳನ್ನು ಹಾಕಬೇಕು, ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಆದ್ಯತೆ ಕೊಡಬೇಕು, ತಂತ್ರಜ್ಞಾನವನ್ನು ಹಂಚ್ಕೋಬೇಕು. ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಸುತ್ತೂರು ಜಾತ್ರೋತ್ಸವದಲ್ಲಿ ಪ್ರತಿ ವರ್ಷ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ, ಈ ವರ್ಷನೂ ಮಾಡಿದ್ದಾರೆ. ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗವನ್ನು ಮಾಡುವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ದ್ರೋಣಿನ ಪ್ರದರ್ಶನ ಇದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ತಂತ್ರಜ್ಞಾನಕ್ಕೆ ವಿಶೇಷ ಆದ್ಯತೆ ಕೊಡಬೇಕು ಅಂತ ಕೃಷಿಯಲ್ಲಿ ತೀರ್ಮಾನ ಮಾಡಲಾಗಿದೆ. ನರೇಂದ್ರ ಮೋದಿಯವರು ಕಳೆದ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಕೆಂಪು
ಹೆಚ್ಚಾದನ್ನ ಏನ್ ಮಾಡಬೇಕು? ಹೆಚ್ಚಾದನ್ನ ಯಾವ ದೇಶ ಯಾವುದನ್ನು ಬೆಳೆಯಲ್ವೋ ಅಲ್ಲಿ ಕಳಿಸ್ಬೇಕು. ಹೇಗೆ ಕಳಿಸ್ಬೇಕು? ಇದನ್ನ ತಾಜಾ ಕಳಿಸ್ಬೇಕು, ಇಲ್ಲ ಫುಡ್ ಪ್ರೊಸೆಸಿಂಗ್ ಮಾಡಿ ಕಳಿಸ್ಬೇಕು. ಕೊರೋನಾದ ಸಂದರ್ಭದಲ್ಲಿ ಎರಡೇ ಇಲಾಖೆ ಪ್ರಪಂಚದಲ್ಲಿ ಕೆಲಸ ಮಾಡಿದ್ದು. ಒಂದು ಕೃಷಿ ಇಲಾಖೆ, ಇನ್ನೊಂದು ಆರೋಗ್ಯ ಇಲಾಖೆ, ಔಷಧಿ ಇಲಾಖೆ. ಇದೆರಡೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ಅದಕ್ಕಾಗಿ ಕೃಷಿ ಇಲಾಖೆ ಎಂದೂ ಕೂಡ ರೈತರಿಗೆ ಬೆಲೆ
ಮೈಸೂರು ಭಾಗದಲ್ಲಿ ಒಂದು ಹಿರಿಮೆ. ಕಾಲದಿಂದ ಹಳೆಯ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳನ್ನ, ಧಾರ್ಮಿಕ ಹಬ್ಬಗಳನ್ನ ಪ್ರತಿ ವರ್ಷ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿರ್ಬೋದು. ದಿನೇ ದಿನೇ ಕ್ಷೇತ್ರದ ಒಂದು ಬೆಳವಣಿಗೆ ಆಗ್ತಾ ಈ ನಾಡಿನ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಈ ಕ್ಷೇತ್ರ ಕೊಡ್ತಾ ಬಂದಿದೆ. ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಕ್ಷೇತ್ರದಲ್ಲಿ ಜನರಿಗೆ ಹೆಚ್ಚು ಆಧುನಿಕವಾದಂತಹ ತಂತ್ರಜ್ಞಾನವನ್ನು ಪರಿಚಯಿಸ್ತಕ್ಕಂಥದ್ದಲ್ಲಿ ಅನೇಕ ಬೇರೆ ಬೇರೆ ಟೆಕ್ನಾಲಜಿಯನ್ನು ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಎಕ್ಸಿಬಿಷನ್ ಮೂಲಕ ಈ ಭಾಗದ ಜನರಿಗೆ ಪರಿಚಯಿಸ್ತಕ್ಕಂಥ ಉತ್ತಮವಾದಂಥ ಕೆಲಸವನ್ನು ನಮ್ಮ ಈ ಕ್ಷೇತ್ರ ಸುತ್ತೂರು ಮಠ ಮಾಡ್ಕೊಂಡು ಬರ್ತಾ ಇದೆ. ಭಾಳಷ್ಟು ನಾವು ಈಗ ತಾನೇ ಒಂದು ಆರೋಗ್ಯ ತಪಾಸಣೆ ಮತ್ತು ಟೆಕ್ನಾಲಜಿಯ ಕೆಲವು ಹೊಸ ಚಿಂತನೆಗಳು ಮತ್ತು ಕೃಷಿ ಮೇಳವನ್ನು ನಾವೆಲ್ಲರೂ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡೋಣ. ನಮ್ಮ KVKಯವರು ಸಹ, ಕೃಷಿ ಇಲಾಖೆಯವರು ಸಹ 5-6 ಎಕರೆನಲ್ಲಿ ಅವರು ಸಾಕಷ್ಟು ಕೃಷಿಯ ಬಗ್ಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕೃಷಿ ಏನು ನಷ್ಟ, ಕೃಷಿ ಮಾಡ್ತಕ್ಕಂಥವ್ರು ಭಾಳ ಕಷ್ಟ ಅನ್ನೋ ಒಂದು ದಿನ ಇತ್ತು. ಅದು ಇಲ್ಲ, ಕೃಷಿನಲ್ಲೂ ಸಹ ಲಾಭವನ್ನು ಪಡಿಬಹುದು ಅನ್ನೋ ಒಂದು ಚಿಂತನೆ ಕಡೆಗೆ ಹೋಗ್ತಕ್ಕಂಥ ಇವತ್ತು ಸರ್ಕಾರಗಳು, ಇಲಾಖೆಗಳು ಸಾಕಷ್ಟು ಜನರಿಗೆ ತಾಂತ್ರಿಕವಾಗಿ ಯಂತ್ರೋಪಕರಣವನ್ನು ಉಪಯೋಗಿಸಿ ಸಮಗ್ರ ಕೃಷಿ ಕಡೆ ಗಮನವನ್ನು ಸೆಳೆದು ಅನೇಕ ಈ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಬರುತ್ತೆ ಅದನ್ನು ಪರಿಹರಿಸ್ತಕ್ಕಂಥ ಅನೇಕ ವಿಚಾರಗಳನ್ನ ಇವತ್ತು ರೈತರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೃಷಿ ಮೇಳದ ಇಂಥ ಜಾತ್ರಾ ಸಂದರ್ಭಗಳಲ್ಲಿ ಆಯೋಜಿಸ್ತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಕೃಷಿ ಇಲಾಖೆ ರಾಜ್ಯಾದ್ಯಂತ ಮಾಡ್ತಾ ಇದೆ. ಅದರಲ್ಲಿ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಸುತ್ತೂರಿನ ಈ ಕೃಷಿ ಮೇಳದ ಎಕ್ಸಿಬಿಷನಲ್ಲಿ ನನಗೆ ಎಲ್ಲ ಕಡೆ ನೋಡೋದಕ್ಕಿಂತ ವಿಭಿನ್ನವಾದಂಥ ರೀತಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಒಂದು ಎಕ್ಸಿಬಿಷನ್ನ ಅಳವಡಿಸಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೆ ಸಂಪೂರ್ಣ ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಕಳೆದ ಬಾರಿ ನಾವು ಪ್ರಾರಂಭ ಮಾಡೋದು. ಒಂದು ಮಿಷನ್ಗೆ ಜನರಲ್ಲಿಗೆ 40 ಲಕ್ಷ ಸಬ್ಸಿಡಿ, SC STಗೆ 50 ಲಕ್ಷ ಸಬ್ಸಿಡಿ. ಒಬ್ಬ ಕೃಷಿ ತಗೊಂಡ್ರೆ 40-50 ಲಕ್ಷ ಸಬ್ಸಿಡಿ ಸಿಗ್ತದೆ. ಬಹುಶಃ ಇಂಥ ಒಂದು ಯೋಜನೆಯನ್ನು ಪ್ರಪ್ರಥಮವಾಗಿ ತಂದಂಥ ಇವತ್ತಿನ ಸರ್ಕಾರ. ಇದು ಬಹುಶಃ ನಿಮ್ಮ ಜಮೀನಿನಲ್ಲಿ ತಾಂತ್ರಿಕವಾಗಿ ಕಬ್ಬನ್ನು ಬೆಳೀತಕ್ಕಂಥದ್ದು, ಕಬ್ಬನ್ನು ಕಟಾವು ಮಾಡ್ತಕ್ಕಂಥದ್ದು ಎಲ್ಲವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಆ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ನೀರಿನ ಬಳಕೆ ಕಡಿಮೆ ಆಗುತ್ತೆ, ಗೊಬ್ಬರದ ಬಳಕೆ ಕಡಿಮೆ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಈ ರೀತಿ ಅನೇಕ ಕೃಷಿನಲ್ಲಿ ನಾವು ಬದಲಾವಣೆಯನ್ನು ನೋಡಬಹುದು. ಇವತ್ತು ಸಮಗ್ರ ಕೃಷಿನಲ್ಲೂ ಸಹ ಅನೇಕ ನಿಮ್ಮ ಲಾಭದಾಯಕವಾದಂಥ ಗಮನವನ್ನು ಹರಿಸಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಮೊನ್ನೆ ಆಚೆ 23, 24, 25 ನಾವು ITF ಅಂದರೆ ಸಿರಿಧಾನ್ಯ ಮೇಳವನ್ನು ಬೆಂಗಳೂರಿನಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿದ್ವಿ. ಅಲ್ಲಿ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಹಾಕೋದ್ರ ಮೂಲಕ 25 ಈ ರಾಜ್ಯದ ಅನೇಕ
ಪ್ರತಿನಿಧಿಗಳು ಬಂದು ಅಲ್ಲಿ ತಮ್ಮ ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥದ್ದು, ಇಲ್ಲಿಯ ಒಂದು ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡಿದ್ದಾರೆ. ಶೋಭಾ ಎಲ್ಲರೂ ಸಹ ಬಂದು ಉದ್ಘಾಟನೆಯನ್ನು ಮಾಡಿದರು. ಮೊನ್ನೆ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಸಹ ಉದ್ಘಾಟನೆ ಮಾಡಿದರು. ಹೊರದೇಶದ 10 ದೇಶದ ಬಹುಶಃ ಕ್ಷೇತ್ರ ವಿಸ್ತೀರ್ಣ ಆಗ್ತಾ ಎಲ್ಲ ರೀತಿಯ ಜನರಿಗೆ ಅನೇಕ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಿ ದಿನೇ ಬೆಳೆಯುವಂಥದ್ದಾಗ್ತಾ ಇದೆ. ಅಮೆರಿಕಾದಲ್ಲೂ ಸಹ ಒಂದು ಮಠವನ್ನು ಬ್ರಾಂಚನ್ನು ತೆಗೆಯುವಂಥ ಕೆಲಸವನ್ನು ನಮ್ಮ ಆದಿಚುಂಚನಗಿರಿ ಮತ್ತು ನಮ್ಮ ಸುತ್ತೂರು ಎರಡೂ ಮಠಗಳ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲಿಯ ಕನ್ನಡರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ಸಂತೋಷದ ಕೆಲಸ. ಹಾಗಾಗಿ ಇವತ್ತು ಮೊದಲನೇ ದಿನ ನಾವು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾನು ನಮ್ಮ ಶಾಸಕರು ಬಂದು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಉದ್ಘಾಟನೆ ಮಾಡಿ ನಾವು ಇನ್ನೂ 4-5 ಕಾರ್ಯಕ್ರಮಗಳಿದ್ದು ಬಹುಶಃ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಹೋಗಬೇಕು ಅಂದಾಗ ಸ್ವಾಮೀಜಿಯವರ ಆದೇಶದಂತೆ ನಾವೆಲ್ಲ ಓಡಾಡಿಕೊಂಡು ಮತ್ತೆ ಈ ಸಮಾರಂಭ ಅಟೆಂಡ್ ಮಾಡಲೇಬೇಕಾದಂಥ ಆದೇಶ. ಹಾಗಾಗಿ ನಿಮ್ಮೆಲ್ಲರಿಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಗುರು ಹಿರಿಯರಿಗೆ ನನ್ನ ನಮಸ್ಕಾರ. ನಾವೆಲ್ಲರೂ ಕೂಡ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಋಷಿಮುನಿಗಳು ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷತ ಅಂತ. ನೀವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ. ಈ ಮಠಗಳಿರೋದೇ ಈಗ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಯಾವ ಸಮಾಜ ನಮಗೆ ಹಿಂದೆ ಪೂರ್ವಜರು ನಮ್ಗೆ ಕೊಟ್ಟೋಗಿದ್ರು, ಆ ಸಮಾಜವನ್ನು ನಾವು ಮುಂದಿನ ಜನಾಂಗಕ್ಕೆ ಕೊಡಬೇಕು. ಇದು ದೇವರ ಒಂದು ಮಾತು. ನಾನು ಪ್ರಾರಂಭದಲ್ಲಿ ನಿನಗೇನು ಕೊಟ್ಟಿದ್ದೀನಿ ಅದನ್ನು ನಿನ್ನ ಮಕ್ಕಳಿಗೆ ಕೊಡು, ಅದನ್ನು ಅವರು ಅವ್ರ ಮಕ್ಕಳಿಗೆ ಕೊಡಬೇಕು. ಆದರೆ ನಾವು ಕೊಡ್ತಾ ಇದ್ದೀರಾ? ಇವತ್ತು ಯೋಚನೆ ಮಾಡಿ. ನಾವು ಕೃಷಿ ಮೇಳದಲ್ಲಿದ್ದೀವಿ. ಕೃಷಿ ಮೇಳ, ಸಾವಯವ ಕೃಷಿ, ಇವೆಲ್ಲವನ್ನ ಈಗ ನಾವು ಕೇಳ್ತಾ ಇರೋದು. ರೈತರು ಸಾವಯವ ಕೃಷಿ ಅನ್ನೋದನ್ನ ಹೆಸರು ಕೇಳ್ತಾ ಇರೋದೇ ಈಗ. ಹಿಂದೆ ನಮ್ಮ ಅಧಿಕಾರಿಗಳಿದ್ರು, ಕೃಷಿ ಇಲಾಖೆ ಅಧಿಕಾರಿಗಳು, ಎಲ್ಲ ಫರ್ಟಿಲೈಸರ್ ಬೆಳೆಸಿ ಹಾಕಿ 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 ಅಂತ ಹೇಳಿ ರೈತರು ಆ ಗೊಬ್ಬರ ಮಾಡ್ತಾ ಇದ್ರಲ್ಲ, ನಾವ್ ಹೇಳ್ತೀವಿ ತಿಪ್ಪೆ ಅಂತ ತಾನೇ ಹೇಳೋದು. ತಿಪ್ಪೆ ಅಂತ ಹೇಳ್ತಾ ಇದ್ರು. ತಿಪ್ಪೆನೆಲ್ಲ ಮುಚ್ಚಾಕ್ಬಿಟ್ರಿ, ಎಲ್ಲರೂ ಫರ್ಟಿಲೈಸರ್ ಹೋದ್ರಿ. ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರಿ. ನಾವು ಪೂರ್ತಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ರಿ. ಈಗ ನಾವು ಈಗ ಹೇಳ್ತಾರೆ ನಮ್ಮ ಅಧಿಕಾರಿಗಳು, ಫರ್ಟಿಲೈಸರ್ ಒಳ್ಳೇದಲ್ಲ, ಮಣ್ಣನ್ನ ಹಾಳು ಮಾಡುತ್ತೆ, ಮಣ್ಣಲ್ಲಿರೋ ಎರೆಹುಳು ಸತ್ತೋಗುತ್ತೆ, ಮಣ್ಣಲ್ಲಿರೋ ಕ್ರಿಮಿಕೀಟಗಳು ಸತ್ತೋಗುತ್ತೆ, ಮುಂದೆ ಈ ಜಮೀನು ಬರಡಾಗ್ತದೆ, ಬೇಡ, ಮತ್ತೆ ಇಲ್ಲಿ ವಾಪಸ್ ಬನ್ನಿ ಅಂತ. ಈ ತರದ ಒಂದು ದ್ವಂದ್ವ ನೀತಿಯಿಂದನೇ ನಾವು ಈ ಸ್ಥಿತಿಗೆ ಬಂದಿರುವಂಥದ್ದು. ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿದ್ದು ಸಾವಯವ ಕೃಷಿನೇ. ಆದರೆ ನಾವು ಬಂದಂತ ಸರ್ಕಾರಗಳು, ಯಾವುದೇ ಇರ್ಬೋದು ಸರ್ಕಾರ, ನಾವು ರೈತರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಈ ರೀತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನನಗನ್ಸ್ತತೆ ಮುಂದಿನ ದಿನಗಳಲ್ಲಿ ನಾವು ಈ ಕೃಷಿ ಅನ್ನೋದನ್ನ, ಕೃಷಿ ಈಗಿರೋ ಜನಸಂಖ್ಯೆ ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಕಣ್ಣು ಮುಂದೆನೆ ನಾನು ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಇದ್ದೆ. ನಾನು ಈಗ ಸ್ವಲ್ಪ ರೋಡ್ ಮೇಲೆ ಇದೆಯಲ್ಲ, ಫ್ಲೈಓವರ್ ಮೇಲೆ ಬಂದೆ. ಅವಾಗೆಲ್ಲ ನಾವು ಬಂದು ನೋಡಿದಾಗ ಆ ಕಡೆ ತೆಂಗಿನ ತೋಟ, ಈ ಕಡೆ ಗದ್ದೆ ಎಲ್ಲ ಇತ್ತು. ಈಗೆಲ್ಲ ಲೇಔಟ್ಗಳಾಗ್ಬಿಟ್ಟಿದೆ. ಸಿರಿ ಲೇಔಟು, ಸೌಂದರ್ಯ ಲೇಔಟು, ಬನ್ನಿ, ಕೊನೆಯ ಅವಕಾಶ, ಕಡಿಮೆ ಬೆಲೆ, 5 ಲಕ್ಷ ಕಟ್ಟಿ ಮುಂದೊಂದು ಆಮೇಲೆ ಕಟ್ಟಿ. ಈ ಮೈಕ್ರೋ ಫೈನಾನ್ಸ್ ಇದೆಯಲ್ಲ ಈಗ, ತಗೋ ಅಂತಾರೆ, ತಗೊಂಡ್ಮೇಲೆ ಕತ್ತಿಗೆ ಹಗ್ಗ ಹಾಕ್ತಾರೆ ಇವತ್ತು ರೈತರಿಗೆ. ಅಂದ್ರೆ
ನಾವು ಈ ಎಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ರಿ ಅಲ್ಲಿ ಈಗ ಬಡಾವಣೆಗಳಾಗ್ತಾ ಇದೆ, ಕೃಷಿ ಕಡಿಮೆ ಆಗ್ತಾ ಇದೆ. ಇದನ್ನ ಮತ್ತೆ ಪುನಶ್ಚೇತನ ಆಗಬೇಕು. ಆ ದೃಷ್ಟಿಯಿಂದ ನನಗನ್ಸ್ತದೆ ಪರಮ ಪೂಜ್ಯರು ನಮ್ಮ ಸುತ್ತೂರು ಮಠಾಧೀಶರು ಏನಪ್ಪ ಎಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು, ಯಾಕೋ ಸರ್ಕಾರ ಸುಮ್ಮನೆ ಆಗೋಗಿದೆ, ನಾನಾದ್ರೂ ಮಾಡೋಣ, ಮತ್ತೆ ರೈತರಿಗೆ ಪುನಶ್ಚೇತನ ಕೊಡೋಣ, ಮತ್ತೆ ರೈತರ ಜಮೀನು ಹಸನಾಗಬೇಕು, ಹಳ್ಳಿ ಅಂದ್ರೇನು, ಹಳ್ಳಿಯ ಸೊಗಡಂದ್ರೇನು, ಬೆಳೆ ಬೆಳೆಯುವಂತ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಬೇಕು, ಅದಕ್ಕೋಸ್ಕರ ಈ ಜಾತ್ರಾ ಮಹೋತ್ಸವ ಅಂತ ತಿಳ್ಕೊಂಡಿದ್ವಿ. ಮಠ, ನಾವೆಲ್ಲ ಮಠ ಕಟ್ತೀವಿ, ಮನೆನೂ ಕಟ್ತೀವಿ. ಮನೆಗೂ ಮಾ ಇದೆ, ಮಠಕ್ಕೂ ಮಾ ಇದೆ, ಕರೆಕ್ಟ್ ಅಲ್ಲ? ಎರಡಕ್ಕೂ ಮಾ ಇಂದಲೇ ಶುರುವಾಗುತ್ತೆ. ಮನೆ ನಮಗೋಸ್ಕರ ಕಟ್ಕೊಂತೀವಿ, ಮನೇನ ನಾವು ನಮಗೋಸ್ಕರ ಕಟ್ಕೊಂತೀವಿ, ನಮ್ಗೊಂದು ರೂಮ್ ಕಟ್ಕೊಂತೀವಿ, ನಮ್ಮ ತಮ್ಮನಿಗೊಂದು, ನಮ್ಮ ಅಳಿಗೊಂದು, ಎಲ್ಲರಿಗೂ ಒಂದೊಂದು ರೂಮ್ ಇರ್ತದೆ. ಆದ್ರೆ ಮಠದಲ್ಲಿ ಯಾರಿಗೂ ರೂಮೇ ಇರಲ್ಲ, ದೇವ್ರಿಗೆ ಮಾತ್ರ ರೂಮ್ ಇರ್ತದೆ. ಉಳಿದಿದ್ದೆಲ್ಲ ಮಠದ್ದು ಸಮಾಜದ್ದು. ಆ ಕೆಲಸ ನಮ್ಮ ಪೂರ್ವಿಕರು ಮಾಡಿರೋದ್ರಿಂದನೇ ಇವತ್ತು ನಮ್ಮ ಭಾರತವಾಗಿ ಉಳಿದಿದೆ. ಇಲ್ಲಾಂದ್ರೆ ನಾವು ಇನ್ನಷ್ಟು ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿ ಇರಬೇಕಾಗಿದೆ. ಮಠಗಳು ಕೂಡ ಈಗ ಸರ್ಕಾರ ಮಾಡಬೇಕಾಗಿದ್ದಂತ ಕೆಲಸ ಯಾವುದು, ವಿದ್ಯೆ ಕೊಡೋದು ಸರ್ಕಾರದ ಕೆಲಸ. ನಮ್ಮ ಸಂವಿಧಾನದಲ್ಲಿ ಬರೆದಿದೆ, ಅಂಬೇಡ್ಕರ್ ಸಂವಿಧಾನದಲ್ಲಿ ಅನ್ನ, ವಿದ್ಯೆ ಇವೆಲ್ಲವೂ ಕೂಡ ಮೂಲಭೂತವಾಗಿ ನಾವು ಕೊಡಬೇಕಾಗಿರುವಂಥದ್ದು. ಕೊಡಕ್ಕೆ ಸಾಧ್ಯ ಆಗಿದೆಯಾ? ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಿರುವಂಥ ಮಠ ಮಂದಿರಗಳು ಇವತ್ತಿಗೂ ಕೂಡ ವಿದ್ಯೆ ಇರ್ಬೋದು, ಅನ್ನದಾಸೋಹ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಇದು ನಿರಂತರವಾಗಿ. ಯಾಕೆಂದ್ರೆ ನಮ್ದೊಂದು ರೀತಿ ಯಾಂತ್ರಿಕ ಬದುಕಾಗ್ಬಿಟ್ಟಿದೆ. ಹಳ್ಳಿಯಲ್ಲಿರೋರಿಗೆ ಇನ್ನೂ ಸ್ವಲ್ಪ ಜೀವ ಇದೆ, ಜೀವ ಆಡ್ತಾ ಇದೆ. ನೀವು ಬೆಂಗಳೂರಲ್ಲಿ ಹೋಗ್ಬಿಟ್ರೆ, ಮೈಸೂರಲ್ಲಿ ಹೋದ್ರೆ ಯಾಂತ್ರಿಕ ಬದುಕು. ಬೆಳಿಗ್ಗೆ ಆಫೀಸ್ಗೆ ಹೋಗು, ಸಂಜೆ ಬಾ, ಸಂಜೆ ಯಾವ್ದಾದ್ರು ಹೋಟ್ಲಲ್ಲಿ ತಿಂಡಿ ತಿನ್ನು, ಮನೆಗೆ ಬಾ, ಮಲಗು, ಇಷ್ಟೇ. ಯಾಂತ್ರಿಕ ಬದುಕಾಗ್ಬಿಟ್ಟಿದೆ. ಈ ಬದುಕಿನಿಂದ ಹೊರಗಡೆ ಬರ್ಬೇಕು ನಾವು. ಆ ಬದುಕಿನಿಂದ, ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರಗಳು ಪ್ರತಿ ತಾಲೂಕಿಗೆ ಒಬ್ಬ ಮನೋವೈದ್ಯ ಬೇಕು ಅಂತ ಹೇಳ್ತಾರೆ. ಮನೋವೈದ್ಯ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ಮೆಂಟಲ್ ಆಸ್ಪತ್ರೆ ಕೇಳಿದ್ದೀರಾ? ಅಲ್ಲಿ ಮನೋವೈದ್ಯರಿರೋದು ಪ್ರತಿ ತಾಲೂಕಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಜನ ಆಗ್ತಾ ಇದ್ದಾರೆ ಅಂತ ಅರ್ಥ ಆಯ್ತಲ್ಲ. ಮತ್ತೆಂದಾದ್ರೂ ಯಾವ್ದಾದ್ರು ಹಳ್ಳಿಯಲ್ಲಿ ಯಾರಾದ್ರೂ ಇದ್ರ? ಯಾರು ಇರಲಿಲ್ಲ. ಈಗ ಪ್ರತಿ ತಾಲೂಕಲ್ಲೂ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಯಾಂತ್ರಿಕ ಬದುಕು ನಮ್ಮನ್ನ ಎಲ್ಲಿಗೆ ದೂಡ್ತಾ ಇದೆ? ಒಂದ್ಸರಿ ಯೋಚನೆ ಮಾಡಿ. ಸುತ್ತೂರು ಮಠ ಇಲ್ಲ ಅಂತ ಹೇಳಿ ಇಟ್ಕೊಳ್ಳಿ, ಇದೆ ಇಲ್ಲ ಅಂತ ಇಟ್ಕೊಳ್ಳಿ. ಈ ಜಾತ್ರೆ ನಡೀತಾ ಇತ್ತಾ? ನಾವು ಇಷ್ಟೊಂದು ತಳಿಗಳ ಹಸುಗಳನ್ನ ನೋಡಕ್ ಸಾಧ್ಯ ಇತ್ತಾ? ಇಷ್ಟೊಂದು ನೂರಾರು ವೆರೈಟಿ ಸಸ್ಯಗಳನ್ನ ನೋಡಕ್ ಸಾಧ್ಯ ಆಯ್ತಾ? ಬೆಳೆಗಳನ್ನ ನೋಡಕ್ ಸಾಧ್ಯ ಆಯ್ತಾ? ಧಾನ್ಯಗಳನ್ನ ನೋಡಕ್ ಸಾಧ್ಯ ಆಯ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಸುತ್ತೂರು ಮಠ ಒಂದು ಈ ತರ ಸಮಾಜಮುಖಿಯಾಗಿ ನಾನು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದಕ್ಕೋಸ್ಕರ ಈ ಜಾತ್ರೆ ನಡೀತಾ ಇದೆ. ಜಾತ್ರೆ ಹೆಸರಲ್ಲಿ ಸಮಾಜಕ್ಕೆ ಜ್ಞಾನ ಕೊಡುವಂಥದ್ದು. ಜಾತ್ರೆ ಮಾಡಿ ಇಲ್ಲಿ ಬಂದು ಡಮ ಡಮ ಅಂತ ಏನೋ ಮಾಡಿ ಹೋಗೋದಲ್ಲ. ಆ ಡಮ ಡಮ ಜೊತೆ ಸಮಾಜಕ್ಕೆ, ರೈತನಿಗೆ ಏನು ಕೊಡಬೇಕು, ವಿದ್ಯಾರ್ಥಿಗೆ ಏನು ಮೆಸೇಜ್ ಕೊಡಬೇಕು, ಆ ಮೆಸೇಜ್ ಅನ್ನ ಇವತ್ತು ನಮ್ಮ ಸುತ್ತೂರು ಮಠ ಕೊಡ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಮಹಾಕುಂಭ ಮೇಳ ನಡೀತಾ ಇದೆ ದೇಶದಲ್ಲಿ. ನಾವು ನಮ್ಮ ಮದುವೆ ನಡೆದ್ರೆ ಒಂದು 2,000 ಜನ ಸೇರಿದ್ರೆ ಒಂದು ತಿಂಗಳು ನಾವೆಲ್ಲ ಕೆಲಸ ಮಾಡ್ತೀವಿ. ಒಂದು ತಿಂಗಳು ಕೆಲಸ ಮಾಡಿದ್ರು ಮದುವೆ ಕರೆಕ್ಟಾಗಿ ಆಗಲ್ಲ. ಇವತ್ತು ಕುಂಭಮೇಳದಲ್ಲಿ 40 ಕೋಟಿ ಜನ, ನಮ್ಮ ದೇಶದಲ್ಲಿರೋದು 120 ಕೋಟಿ ಜನ. 40 ಕೋಟಿ ಜನ ಆ ಒಂದು ನದಿ ಹತ್ರ ಹೋಗ್ತಾ ಇದೆ. ಪವಾಡ ಅಲ್ವಾ? ದೇವರ ಪವಾಡ ಅಂತ ಅನಿಸ್ತದೆ. 144 ವರ್ಷಕ್ಕೆ ನಡೆಯುವಂಥದ್ದು ಇದೆಲ್ಲ ನಡೀತಾ ಇದೆ.
ಇಡೀ ಪ್ರಪಂಚನೇ ದಂಗಾಗಿ ನೋಡ್ತಾ ಇದೆ. ಏನಪ್ಪ ಒಂದು ಕಡೆ 40 ಕೋಟಿ ಜನ ಹೆಂಗ್ ಸಾಧ್ಯ ಅಂತೇಳಿ. ಇದು ಮಠ ಮಂದಿರಗಳು ಅಂತ ಹೇಳ್ತಾರಲ್ಲ, ಮಠ ಮಂದಿರಗಳ ಶಕ್ತಿಯನ್ನ ನಾನು ಇವತ್ತು ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಆದ್ರಿಂದ ನಾವು ಈ ಧರ್ಮವನ್ನ ರಕ್ಷಣೆ ಮಾಡಬೇಕು, ದೇಶ ರಕ್ಷಣೆ ಆಗಬೇಕು, ಮಠ ಮಂದಿರಗಳು ರಕ್ಷಣೆ ಆಗಬೇಕು, ಅದರಿಂದ ಈ ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಗಳೆಲ್ಲ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಾನು ಕೂಡ ಸುತ್ತೂರು ಮಠಕ್ಕೆ ಬಹಳ ವರ್ಷಗಳಿಂದ ಬರ್ತಾ ಇದ್ದೀನಿ. ಈ ಮಠದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮನೂ ಬಹಳ ಶಿಸ್ತುಬದ್ಧವಾಗಿ ನಡೆಯುತ್ತೆ. ಬಹಳ ಶಿಸ್ತುಬದ್ಧವಾಗಿ ನಡೆಯುವಂಥ ಕಾರ್ಯಕ್ರಮ. ಏನೇ ತಗೊಂಡು, ಯಾವುದೇ ಕಾರ್ಯ ತಗೊಂಡು ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಸಮಾಜಕ್ಕೆ ಏನಾದರೂ ಒಳ್ಳೇದಾಗಬೇಕು, ಸಮುದಾಯಕ್ಕೆ ಒಳ್ಳೇದಾಗಬೇಕು ಅನ್ನೋ ಕೆಲಸವನ್ನು ಇಟ್ಕೊಂಡು ಪರಮ ಪೂಜ್ಯರು ಮಾಡ್ತಾ ಇರುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಒಂದು ಮಠ ಬೆಳಿಬೇಕಾದ್ರೆ ಲಕ್ಷಾಂತರ ಕೈಗಳು ಅದ್ರ ಜೊತೆ ಸೇರ್ಬೇಕಾಗ್ತದೆ. ಆ ರೀತಿ ತಾವೆಲ್ಲರೂ ಇಲ್ಲಿ ಬಂದಿರತಕ್ಕಂಥ ಜನ, ಈ ಮಠದ ಮೇಲೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ನಂಬಿಕೆ, ಆ ನಂಬಿಕೆಯಿಂದ ತಾವು ಕೂಡ ಬಂದಿದ್ದೀರಾ, ನಾನು ಕೂಡ ಬಂದಿದ್ದೀನಿ. ನಮ್ಮ ಸಮಾಜ ಇವತ್ತು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಈ ಮಠ ಮಂದಿರಗಳು ಉಳಿಬೇಕು, ಬೆಳಿಬೇಕು. ಆಗ ಮಾತ್ರ ನಮ್ಮ ಭಾರತವಾಗಿ ಉಳಿಯೋಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ಇವತ್ತು ನಾನು ಕೂಡ ಈ ಎಲ್ಲ ಕೃಷಿ ಮೇಳ ಇರ್ಬೋದು, ಬೇರೆ ಬೇರೆ ಮೇಳಗಳನ್ನು ನಾವು ಉದ್ಘಾಟನೆ ಮಾಡಿ ಬಂದಿದ್ವಿ. ಇದರಿಂದ ನಮ್ಮ ಬಂದಿರತಕ್ಕಂಥ ರೈತಾಪಿ ಜನಗಳು ಇದರಿಂದ ಒಳ್ಳೆಯ ಬೆಳೆ ಬೆಳೆಯುವಂಥದ್ದಕ್ಕೆ ಏನೇನು ಅವಕಾಶಗಳಾಗುತ್ತೆ ಅದನ್ನು ಪಡೆದು ಹೋಗಬೇಕು ಅನ್ನೋ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ಮಠದ ಎಲ್ಲ ಭಕ್ತಾದಿಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.